ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಕೊಕೊನಟ್ ಆಯಿಲ್ನ ಅಷ್ಟು ಸಾಮಗ್ರಿಗಳನ್ನ ಹಾಕಿ ಕಾಯಿಸಿದ್ದೀನಿ. ಹೇರ್ ಫಾಲಿಗಾಗ್ಬೋದು, ಡ್ಯಾಂಡ್ರಫಿಗಾಗ್ಬೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಈ ಆಯಿಲು. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಬನ್ನಿ, ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಬೋದು, ತುಳಸಿ ಹಾಕಿದ್ದೀನಿ, ಕರಿಬೇವು ಒಂದು ಸ್ವಲ್ಪ ಹೆಚ್ಚಾಗೆ ಹಾಕಿದ್ದೀನಿ, ಆಮೇಲೆ ದಾಸವಾಳದ ಹೂವು ಕೆಂಪು ಮತ್ತು ವೈಟು ಹೂವು ತೊಗೊಂಡಿದ್ದೀನಿ, ಮತ್ತು ಇಲ್ಲಿ 2 ರೋಸ್ ಇಟ್ಕೊಂಡಿದ್ದೀನಿ, ಆಮೇಲೆ ದಾಸವಾಳದ ಎಲೆನ ಇಟ್ಕೊಂಡಿದ್ದೀನಿ, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಕಪ್ಪಾಗಿತ್ತು ಅದನ್ನು ಇಟ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಬಾದಾಮಿ. ಇಷ್ಟು ಇದ್ದರೆ ನಮಗೆ ಕೊಬ್ಬರಿ ಎಣ್ಣೆ ಕಾಯಿಸ್ಲಿಕ್ಕೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಇಲ್ಲಿ ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಅಂದರೆ ತಲೆಗೆ ಹಾಕೋದಲ್ವ, ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ವಾಶ್ ಮಾಡಿದ್ರೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಇದನ್ನು ಉಪಯೋಗ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಂದು ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ನಾನು ಹೀಗೆ ನನ್ನ ಫ್ರೆಂಡ್ ಹೇಳಿದ್ರು ಅಂಥೇಳಿ ಒಂದ್ಸರಿ ಟ್ರೈ ಮಾಡೋಣ, ಅವರೆಲ್ಲ ಮಾಡ್ತಾರಲ್ಲ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಈಗ ಒನ್ ಇಯರ್ ಆಯಿತು ಅನಿಸುತ್ತೆ ನಾನು ಹತ್ತತ್ರ ಯೂಸ್ ಮಾಡೋಕ್ಕೆ ಶುರು ಮಾಡಿ. ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ, ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾರ್ದೆಲ್ಲ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಇದೆ ಮತ್ತು ವೈಟ್ ಹೇರ್ಸಿಂದ ಇದು ನಿರ್ಮೂಲನೆ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ವೈಟ್ ಹೇರ್ಸು ತುಂಬಾ ಇರುತ್ತಲ್ವಾ, ಇದಿಷ್ಟು ಯೂಸ್ ಮಾಡಿ ಹಾಕ್ಕೊಳ್ಳಿ. ಎಷ್ಟಿದೆಯೋ ಅಷ್ಟರಲ್ಲೇ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೀನಿ, ಹೆಚ್ಚಾಗೋದಿಲ್ಲ. ಯಾಕಂದರೆ ಮೆಂತ್ಯ ತಂಪು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ದಾಸವಾಳದ ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ತುಂಬಾ ಈ ಕರ್ಬೇವಿನ ಸೊಪ್ಪಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ನಮಗೆ ಕೂದಲು ಬೆಳೆಯೋಕ್ಕೂ ನಮಗೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಗೆಲ್ಲ ವೈಟ್ ಹೇರ್ಸು ಹೆಚ್ಚಾಗೇ ಇದೆ ಈಗಿನ ಫುಡ್ಡಲ್ಲಿ. ನಾವು ಈ ಥರ ಮಾಡೋದ್ರಿಂದ ಸ್ವಲ್ಪ ತಂಪು ಅಂತಲೂ ಹೇಳ್ಬೋದು ಈ ಆಯಿಲು. ಮತ್ತು ನಾವು ಇದೇನು ಬಳಸ್ತಿದ್ದೀವಲ್ಲ ಐಟಮ್ಸು, ಅವೆಲ್ಲ ಪ್ರೋಟೀನ್ ಯುಕ್ತ ವಸ್ತುಗಳಾಗಿರ್ತವೆ. ನೋಡ್ಬೋದು, ನಾನಿಲ್ಲಿ ಸೂರ್ಯ ಬ್ರ್ಯಾಂಡಿಂದು ಒಂದು ಆಯಿಲ್ ತೊಗೊಂಬಂದಿದ್ದೆ ಧರ್ಮಸ್ಥಳಕ್ಕೆ ಹೋದಾಗ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ನಿಮ್ಮ ಮನೇಲಿ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಆ ಥರ ಯೂಸ್ ಮಾಡಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ, ಇದಕ್ಕೆ ನೀರು ಹಾಕಬಾರ್ದು ಸ್ನೇಹಿತರೆ. ನೋಡಿ, ನಾನಿಲ್ಲಿ ಎಣ್ಣೆ ಏನಿದೆ ಅದನ್ನೇ ರುಬ್ಬಕ್ಕೆ, ನಿಮಗೆ ಅಲ್ಲಿ ಪುಡಿ ಆಗಲಿಲ್ಲ ಅಂದರೆ ರುಬ್ಬಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಇದು ತುಂಬ ನುಣ್ಣಗಾಗೋದೇನು ಬೇಡ. ನೋಡಿ, ಇಷ್ಟು ದಪ್ಪ ದಪ್ಪ ಥರ ಆದ್ರೇ ಸಾಕಾಗತ್ತೆ. ನೋಡ್ಬೋದು ಎಷ್ಟು ಪರಿಮಳ ಇರುತ್ತೆ ಅಂದರೆ ತುಂಬಾ ಪರಿಮಳ ಇರುತ್ತೆ. ಇದೇನು ನಾವು ರುಬ್ಕೊಂಡಿದ್ದೀವಿ, ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ನೀಟಾಗೆ ಒಂದು ಸ್ವಲ್ಪನೂ ವೇಸ್ಟ್ ಆಗಬಾರ್ದು ಇದು, ಯಾಕಂದರೆ ಎಲ್ಲ ಐಟಮು ನಾವು ಊರಿಂದೆಲ್ಲ ತೊಗೊಂಬಂದಿದ್ದೀನಿ. ನಿಜವಾಗ್ಲೂ ದಾಸವಾಳದ ಹೂವೇ ಸಿಗಲ್ಲ ಬೆಂಗಳೂರಲ್ಲಿ, ಎಲೆ ಆಗ್ಬೋದು, ದಾಸವಾಳ ಹೂವು ಆಗ್ಬೋದು. ನಾನು ಊರಿಗೆ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿದ್ದೆ. ನೋಡಿ, ಈ ಪುಡಿ ಏನು ಮಾಡ್ಕೊಂಡಿದ್ದೀವಿ, ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ತಂದಿರ್ತಕ್ಕಂತಹ ಎಣ್ಣೆನ ಇದಕ್ಕೆ ಹಾಕಬೇಕಾಗತ್ತೆ. ನೋಡಿ, ಇಷ್ಟು ಹಾಕಿದ್ರೆ ಸಾಕಾಗತ್ತೆ. ಇದನ್ನು ಒಂದು ಸ್ಪೂನಲ್ಲಿ ಈ ಥರ ನೀಟಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಮಾಡ್ತಾಯಿದ್ದೀನಿ, ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ರಿಸಲ್ಟು ಒಂದು 99% ನಾನು ರಿಸಲ್ಟು ಪಾಸಿಟಿವ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಯೂಸ್ ಮಾಡಿರೋದ್ರಿಂದ ನಿಮಗೆ ಸಜೆಷನ್ ಕೊಡ್ತೀನಿ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ನೊರೆ ಬರ್ತಾ ಇದೆ. ಇದನ್ನು ತುಂಬ ಅಂದರೆ ತುಂಬ ಕುದಿಸೋದೇನು ಬೇಕಾಗಿಲ್ಲ. ಇದು ಹಸಿರು ಬಣ್ಣಕ್ಕೆ ಬರೋ ತನಕ ಕುದಿಸಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ನೋಡಿ ಇಷ್ಟಾದರೆ ಸಾಕಾಗುತ್ತೆ, ಇಷ್ಟು ಕುದ್ರೆ ಸಾಕಾಗತ್ತೆ. ಇದ್ರೆ ಏನು ಗೊತ್ತಾ, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ಇವತ್ತೆಲ್ಲ ದಸರಾ ಹಬ್ಬ ಮಾಡ್ತಾ ಇದ್ದಾರಲ್ವ, ರೋಡಲ್ಲಿ ಗಾಡಿಗಳು ಪೂಜೆ ಮಾಡ್ತಾ ಇದ್ದಾರೆ, ಹಾಗಾಗಿ. ನೆಕ್ಸ್ಟು ನೋಡಿ, ಇಷ್ಟು ಕುದ್ಮೇಲೆ ತಣ್ಣಗಾಗಕ್ಕೆ ಬಿಡಿ. ನಾನು ಇದನ್ನು ಒಂದು ನೈಟ್ ಫುಲ್ಲು ತಣ್ಣಗಾಗಕ್ಕೆ ಬಿಟ್ರೇ ಉತ್ತಮ ಅಂತಲೇ ಹೇಳ್ತೀನಿ. ಪೂರ್ತಿ ಕೂಲ್ ಆದ ಮೇಲೆ ಒಂದು ಬಟ್ಟೆಯಲ್ಲಿ, ಕಾಟನ್ ಬಟ್ಟೆ ಇರುತ್ತಲ್ವ, ಅದರಲ್ಲಿ ನೀಟಾಗೆ ಶೋಧಿಸ್ಕೋಬೇಕಾಗತ್ತೆ. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಯಾವ ವಿಧಾನದಲ್ಲಿ ಮಾಡ್ತಾಯಿದ್ದೀನೋ ಅದೇ ವಿಧಾನದಲ್ಲೇ ಮಾಡ್ಕೊಳ್ಳಿ. ಅದೇನು ಬಾಟ್ಲಿ ಇತ್ತಲ್ವ ಅದರೊಳಗೆ ನೀವು ಶೋಧಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ಇನ್ನೊಂದು ಬಾಟ್ಲು ಅದಕ್ಕೆ ಅಂತಲೇ ಸಪ್ರೇಟ್ ಏನು ಇಟ್ಕೊಳ್ಳೋದೇನು ಬೇಡ. ಯಾಕೆಂದರೆ ಅದು ಆಲ್ರೆಡಿ ಆಯಿಲ್ ಬಾಟ್ಲ್ ಆಗಿರೋದ್ರಿಂದ ಅದಕ್ಕೇ ನಾವು ಇನ್ನು ಈ ಥರ ಶೋಧಿಸ್ಕೊಂಡು ಆದಮೇಲೆ ನೋಡ್ಬೋದು ನಾನು ಯಾವ ಥರ ಬಟ್ಟೆನ ನೀಟಾಗೆ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪನೂ ಎಣ್ಣೆ ವೇಸ್ಟ್ ಆಗಬಾರ್ದು ಸ್ನೇಹಿತರೆ. ನೋಡಿ, ಈ ಥರ ನೀಟಾಗಿ ಟೈಟಾಗಿ ಗಟ್ಟಿಗೆ ಈ ಥರ
ಪ್ರೆಸ್ ಮಾಡಿಕೊಂಡು ಆಯಿಲ್ನೆಲ್ಲ ಬಾಟ್ಲಿಗೆ ಬರೋ ಥರ ನೀವು ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 3ರಿಂದ 4 ಟೈಮು ಸೋಸ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅಥವಾ ಇನ್ನೊಂದು ಪಾತ್ರೆಗೆ ಡೈರೆಕ್ಟಾಗಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು. ಬಟ್ 2 ಕೆಲಸ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಇಲ್ಲಿ ಬಾಟ್ಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಇನ್ನು ಇದು ಏನಿದೆ ನೀಟಾಗಿ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಆಯಿಲೆಲ್ಲ ಫುಲ್ಲು ಬಾಟ್ಲಿಗೆ ಬಂದ್ಬಿಡುತ್ತೆ ನೋಡಿ ಸ್ನೇಹಿತರೆ. ಇನ್ನು ಆ ಮಿಶ್ರಣ ಏನಿದೆ ಅಲ್ವಾ, ಅಂದರೆ ಗಟ್ಟಿ ಪದಾರ್ಥ ಏನಿದೆ ಅದು ರುಬ್ಬಿರೋ ಐಟಮ್ನ, ಅದು ನಿಜವಾಗ್ಲೂ ವೇಸ್ಟ್ ಆಗಲ್ಲ. ಯಾಕೆ ಅಂದರೆ ಅದಕ್ಕೆ ನಾವು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ತಲೆಗೆ ಪ್ಯಾಕ್ ಮಾಡ್ಕೋಬೋದು. ಹಂಗೆ ಒಂದು ಬಾಕ್ಸಲ್ಲಿ ಶೇಖರಣೆ ಮಾಡಿಕೊಂಡ್ರೆ ತಲೆಗೆ ನೀಟಾಗೆ ಹೇರ್ ಫಾಲ್ ಆಗೋದಿಲ್ಲ ಮತ್ತು ಡ್ಯಾಂಡ್ರಫು ಕಡಿಮೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಮೊಟ್ಟೆ ಆಗಿರ್ಬೋದು, ಬಟ್ ನಾವು ಮೊಟ್ಟೆ ಯೂಸ್ ಮಾಡಲ್ಲ. ಬೇಕಾದವರು ಮೊಟ್ಟೆನೂ ಹಾಕೋಬೋದು. ಅದಕ್ಕೆ ವೈಟ್ ಬರುತ್ತಲ್ಲ ಮೊಟ್ಟೆದು, ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಬುಡ ಅಂದರೆ ರೂಟ್ ಏನಿದೆ ಅದಕ್ಕೆಲ್ಲ ನೀಟಾಗಿ ಮಿಶ್ರಣ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೈಸು ಇರುತ್ತೆ, ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಈ ಥರ ಬಟ್ಟೆನಲ್ಲಿ ನೀಟಾಗಿ ಶೋಧಿಸ್ಕೋಬೇಕಾಗತ್ತೆ. ಇನ್ನು ನೋಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಒಂದು ಪೇಪರಿಗೆ. ನಾನು ಇದನ್ನು ಸ್ಟಾಕ್ ಹಂಗೆ ಇಟ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ, ಇದಕ್ಕೆ ಮೊಸರು ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಲ್ವ, 1 ಅವರ್ ಮುಂಚೆ ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಏನು ಒಂದು ಚೂರು ಆಯಿಲ್ ಅದರಲ್ಲಿ ಇರಲ್ಲ, ಎಲ್ಲ ನೀಟಾಗಿ ಶೋಧಿಸ್ಕೊಂಬಿಟ್ಟಿದ್ದೀನಿ. ನಾನಿಲ್ಲಿ 1 ಲೀಟ್ರ್ ಆಯಿಲ್ನ ಕಾಯಿಸ್ತಾ ಇರೋದು ಸ್ನೇಹಿತರೆ, ನೋಡ್ಬೋದು. 1 ಲೀಟ್ರ್ ಆಯಿಲಿಗೆ ನಾನು ತೋರಿಸಿದ್ನಲ್ಲ ಅಷ್ಟು ಐಟಮ್ನ ಹಾಕ್ಕೊಂಡು ಕಾಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಲಾಸ್ಟ್ ಇದು ಕೊನೆಗೆ ಎಲ್ಲ ಖಾಲಿ ಆಯಿತು. ಬಾಟ್ಲಲ್ಲಿ ನೀಟಾಗೆ ನೋಡಿ ಈ ಥರ ಕೊನೆ ಬಾರಿಗೆ ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗೆ ಜೋರಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿಲ್ ಒಂದು ಡ್ರಾಪು ವೇಸ್ಟ್ ಆಗೋಲ್ಲ, ನೀಟಾಗಿ ಬರುತ್ತೆ. ಕೈಲಿರೋ ಆಯಿಲ್ನ ಏನು ಮಾಡಿ ತಲೆಗೆ ನೀಟಾಗೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ವೇಸ್ಟ್ ಆಗಕ್ಕೆ ಬಿಡಬೇಡಿ. ಎಣ್ಣೆ ಕಷ್ಟಪಟ್ಟು ಕಾಯಿಸಿರ್ತೀವಲ್ವಾ, ಎಷ್ಟು ಶ್ರಮ ಬೇಕು ಅಂದರೆ ಈ ಆಯಿಲ್ ಕಾಯಿಸೋಕ್ಕೆ ನಿಜವಾಗ್ಲೂ ಪೇಷನ್ಸು ತುಂಬಾ ಬೇಕಾಗುತ್ತೆ. ಇನ್ನು ದಾಸವಾಳ, ಮೆಂತ್ಯ, ಆಮೇಲೆ ಕರಿಬೇವಿನ ಸೊಪ್ಪು ಇದೆಲ್ಲ ಬಿದ್ದಿರುತ್ತಲ್ವಾ, ಹಾಗಾಗಿ ನಮ್ಮದು ಹೇರು ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಕೇಳ್ಕೊತೀನಿ. ನಾನು ಈ ಥರ ಎಣ್ಣೆ ಕಾಯಿಸೋದನ್ನು ನನ್ನ ಫ್ರೆಂಡ್ ಮುಖಾಂತರ ನಾನು ಕಲ್ತ್ಕೊಂಡಿದ್ದು. ಅವರು ಒಂದ್ಸರಿ ಇದೇ ಥರ ಮಾಡ್ತಾಯಿದ್ರು. ನಾನೊಂದಿನ ಅವ್ರ ಮನೆಗೆ ಹೋದಾಗ ನೋಡಿಕೊಂಡೆ. ಹೌದಾ ಈ ಥರ ಮಾಡಬೇಕಾ ಅಂತ ಕೇಳಿದಾಗ, ಹೌದು ಇಷ್ಟೆಲ್ಲ ಹಾಕಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಅವತ್ತಿಂದ ನೋಡೋಣ ಅಂಥೇಳಿ ಒಂದು ಅರ್ಧ ಲೀಟ್ರು ಆಯಿಲ್ ತಂದು ಮಾಡಿಕೊಂಡು ನಾನು ಒಂದ್ಸಲಿ ಯೂಸ್ ಮಾಡಿದೆ. ನಿಜವಾಗ್ಲೂ ತುಂಬಾ ನನಗೆ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಕೂದಲು ತುಂಬಾ ಒಂಥರ ಎಷ್ಟು ಮುಖ್ಯ ಅಂದರೆ ಸೌಂದರ್ಯನ ಹೆಚ್ಚು ಮಾಡಿಸೋದೇ ಕೂದಲು ಅಂತ ಹೇಳ್ಬೋದು. ಕೂದಲಿಲ್ಲದೆ ಇರೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಕೂದಲಿಲ್ಲ ಅಂದರೆ ತಲೆಯಲ್ಲಿ. ಕೂದಲು ತುಂಬಾ ಸೌಂದರ್ಯ ಹೆಚ್ಚು ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಲ್ವಾ. ಹೆಣ್ಮಕ್ಳಿಗೆ ಉದ್ದ ಕೂದಲಿದ್ರೇ ಲಕ್ಷಣ. ನೋಡಿ ಈ ಥರ ನಾನು ನಿಜವಾಗ್ಲೂ ಪೂರ್ತಿ ಎಷ್ಟು ಸರಿ ನಾನು ಹಿಂಡ್ಕೊಂಡಿದ್ದೀನೋ ಬಟ್ಟೆನಲ್ಲಿ ಅಷ್ಟು ಸರಿನೂ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋ ಪರ್ಪಸ್ಸಿಗೆ. ನೋಡ್ಬೋದು 1 ಲೀಟ್ರ್ ಎಣ್ಣೆಲಿ ನೋಡಿ ಎಷ್ಟು ಅಂದರೆ ಸ್ವಲ್ಪನೂ ವೇಸ್ಟ್ ಆಗಿಲ್ಲ ಸ್ನೇಹಿತರೆ. ನೋಡಿ ಅಷ್ಟೇ ಇದ್ದಿದ್ದು ಎಣ್ಣೆನ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ನಿಮಗೆ. ಅದೇ ರೀತಿ ನೋಡಿ ಇಷ್ಟು ಎಣ್ಣೆ ಬಂದಿದೆ. ಎಷ್ಟು ಗ್ರೀನಾಗಿರುತ್ತೆ ಅಂದರೆ ಪರಿಮಳನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಇನ್ನು ಇದು ನೋಡಿ ಪೌಡ್ರು ಎಷ್ಟು ನೋಡಿ, ಒಂದು ಸ್ವಲ್ಪನೂ ಆಯಿಲ್ ಇಲ್ಲ ಅದರಲ್ಲಿ. ಇನ್ನು ಇದಕ್ಕೆ ನಾನು ಹೇಳಿದ್ನಲ್ಲ ಮೊಸರು ಮತ್ತು ಮೊಟ್ಟೆ ಯೂಸ್ ಮಾಡೋರು ಮೊಟ್ಟೆ ಹಾಕ್ಕೊಂಡು ನೀಟಾಗೆ ಒಂದು ಪ್ಯಾಕ್ ಮಾಡ್ಕೋಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಸ್ನೇಹಿತರೆ.